ಹಲೋ ಆಲ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಮೊನ್ನೆ ಅಷ್ಟೇ ಒಂದು ಮಿನಿ ವ್ಲಾಗ್ ಹಾಕಿದ್ದೆ. ಸೊ ಅದರದ್ದು ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು. ಕಡಿಮೆನೇ, ಬಟ್ ದಟ್ಸ್ ಫೈನ್, ಓಕೆ. ಸೊ ಇವತ್ತು ನಾನು ಇನ್ನೊಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗ್ ಬಂದು ಇವತ್ತು ಮತ್ತು ನಾಳೆದು ಆಗಿರುತ್ತೆ. 4th and 5th of July ಆಗಿರುತ್ತೆ. ಸೊ ಇವತ್ತು ಮತ್ತು ನಾಳೆದು ಹೆಂಗಿರುತ್ತೆ ನನ್ನ ಶೆಡ್ಯೂಲ್ ಅನ್ನೋ ಥರ. ಸೊ ಯಾಕಂದರೆ ಇವಾಗ ಒಂದು ಲೊಕೇಶನ್ಗೆ ಹೋಗಬೇಕು, ವರ್ಕ್ ಇದೆ. ಅದಾದಮೇಲೆ ಸಂಜೆ ಒಂದು ವೆಡ್ಡಿಂಗ್ ಇದೆ. ಸೊ ಇವತ್ತು ನಾಳೆದು ಎರಡೂ ಸೇರಿಸಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೆಂಗಿರುತ್ತೆ ನನ್ನ ವರ್ಕ್ ಶೆಡ್ಯೂಲ್, ಎಷ್ಟು ಬ್ಯುಸಿ ಇರ್ತೀನಿ, ಏನೇನು ಮಾಡ್ತೀನಿ, ಎಲ್ಲೆಲ್ಲಿ ಹೋಗ್ತೀನಿ ಅನ್ನೋ ಥರ. ಸೊ ನಾನು ರೆಡಿ ಆಗಿದ್ದೀನಿ ಆಲ್ರೆಡಿ. ಈಗ ಹೊರಡಬೇಕು ಅಷ್ಟೇ. ಓಕೆ, ಬಾಯ್. ಹೀಗೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಲವ್ ಯು ಆಲ್. ಇವತ್ತಿನ ಡೆಮೋ ಲುಕ್ಗೆ ಫ್ರೀ ಹೇರ್ಸ್ ವಿತ್ ಕರ್ಲ್ಸ್ ಬೇಕಿತ್ತು. ಸೊ ಇಲ್ಲಿ ನಾನು ಆಲ್ರೆಡಿ ಹೇರ್ ಸ್ಟೈಲ್ ಸ್ಟಾರ್ಟ್ ಮಾಡಿ ಹಾಫ್ ಮುಕ್ಸ್ ಆಗಿದೆ. ಇನ್ನು ಫ್ರಂಟ್ ಮಾತ್ರ ಮಾಡಬೇಕಾಗಿತ್ತು. ಅವ್ರ ಅನುಷ ಇವರು ಸ್ಲೋ ಸೆಟ್ ಮಾಡ್ತಾರೆ, ಸ್ಲಿಕ್ಕರ್ ಆಗ್ತೇ ಬರೋದು. ಅವ್ರು ಬರ್ತಾರೆ, ಓಪನ್ ಮಾಡಿದ್ರೆ ಬಿಡಿಸಿದ್ರೆ ಅದೇ ಇವಾಗ 2 ಕಲ್ ಬರೋದು ಲೈಕ್ 4 to 5 ಕಾಣಿಸುತ್ತೆ. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ಫಸ್ಟ್ ಲೊಕೇಶನ್ ಬಂದು ನನ್ನ ಫೇವ್ರೆಟ್ ಸ್ಪಾಟ್, ಫೇವ್ರೆಟ್ ಪ್ಲೇಸ್. ನಾನು ಕಲ್ತಿದ್ದು ಸ್ಟುಡಿಯೋ ನಿಖಿತಾ ಮ್ಯಾಮ್ ಹತ್ರ. ನಾನು ಮೇಕಪ್, ಹೇರ್, ಸ್ಯಾರಿ ಎಲ್ಲ ಫಸ್ಟ್ ಇವ್ರ ಹತ್ರನೇ ಕಲ್ತಿದ್ದು. ಇವರಿಂದಾನೇ ನಾನು ಇವತ್ತು ಮೇಕಪ್ ಆರ್ಟಿಸ್ಟ್ ಆಗಿರೋದು ಅಂತ ಹೇಳ್ಕೋಬೋದು. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಮ್ಯಾಮು. ಎಷ್ಟೊಂದು ಜನಕ್ಕೆ ಗೈಡ್ ಮಾಡಿದ್ದಾರೆ, ಹೇಳ್ಕೊಟ್ಟಿದ್ದಾರೆ. ಅದು ಬ್ರೈಡಲ್ ಮೇಕಪ್ಸ್ ಮಾತ್ರ ಟಾಪ್ ನಾಚ್ ಅಂತಲೇ ಹೇಳ್ಬೋದು. ನನಗೆ ಪರ್ಸ್ನಲಿ ತುಂಬ ಇಷ್ಟ. ಸೊ ಇವತ್ತು ಇವ್ರದ್ದೊಂದು ಡೆಮೋಗೆ ನನಗೆ ಹೇರ್ ಸ್ಟೈಲ್ ಮಾಡೋದಿತ್ತು. ಹೇರ್ ಸ್ಟೈಲ್ ಮುಗಿಸಿದ್ದೀನಿ, ಕಾಣಿಸ್ಬೋದು. ಮಾಡೆಲ್ ಅಲ್ಲಿದ್ದಾರೆ, ಸ್ಟೂಡೆಂಟ್ಸ್ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಕ್ಲಾಸ್ ಸ್ಟಾರ್ಟ್ ಆಗಬೇಕಷ್ಟೇ. ಹಾಯ್ ಮ್ಯಾಮ್. ಹಾಯ್. ನಾನು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದಿದ್ದು, ನನ್ನ ಸೆಕೆಂಡ್ ವಿಡಿಯೋ ಮ್ಯಾಮ್. ಓಕೆ. ಅದಕ್ಕೆ ಇವತ್ತು ನೀವಿದ್ದೀರಾ ನನ್ನ ವಿಡಿಯೋಲಿ, ಅದೇ ಖುಷಿ. ಇಲ್ಲಿ ಒಂದು ವರ್ಕ್ ಮಾಡಿದ್ವಿ ನಿಮ್ಮ ಜೊತೆ, ಅದೇ ಖುಷಿ. ನೈಸ್. ಸೊ ಹಿಂಗೆ ಚೆನ್ನಾಗಿ ಗ್ರೋ ಆಗ್ತಾ ಇರಿ. ಯೂಟ್ಯೂಬರ್ಸ್ ಯಾರ್ಯಾರು ನೋಡ್ತಿದ್ದೀರಾ ಅನ್ವಿತನ್ ವಿಡಿಯೋಸ್ ಎಲ್ಲ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇನೋ ಹೇಳ್ತಾರೆ, ಅದು ಗೊತ್ತಿಲ್ಲ ನನಗೆ, ಬಟ್ ಸಪೋರ್ಟ್ ಮಾಡಿ. ಹೇರ್ ಸ್ಟೈಲ್, ಮೇಕಪ್ ಆರ್ಟಿಸ್ಟ್, ಹೇರ್ ಸ್ಟೈಲಿಸ್ಟ್, ಇವಾಗ ಸಾರಿ ಡ್ರೇಪಿಸ್ಟ್, ಆಲ್ ರೌಂಡರ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಅವಿಯಾನ್, ಹಾಯ್. ಸೇ ಹಾಯ್, ಬಾಯ್ ಬಿಟ್ಟು ಹೇಳೋ. ಮ್ಯಾಮ್ ಅವ್ನು ಮರ್ತ್ಬಿಟ್ಟಿದ್ದಾನಂತೆ ಮ್ಯಾಮ್ ನನ್ನ. ನೀವು ಗ್ಯಾಪ್ ಅಲ್ಲಿ ಬಂದ್ರೆ, ನೀವು ಡೈಲಿ ಬಂದ್ರೆ ಡೈಲಿ. ಹಾಯ್ ಫರ್ಜಾನಾ ಅವರೇ, ಹೌ ಆರ್ ಯು? ಹಾಯ್ ಅನ್ವಿತಾ. ಏನು ಮಾಡ್ತಾ ಇದ್ದೀರಾ? ಫುಲ್ಲು ಬ್ಯುಸಿನಾ, ಫ್ರೀನಾ? ಬಿಸಿ. ವೆರಿ ಮಚ್. ಐನೋ ಇವರು ಫರ್ಜಾನಾ ಅಂತ, ಇಲ್ಲೇ ನ್ಯೂರಾ ಎಸ್ಥೆಟಿಕ್ಸಲ್ಲಿ. ಇವರು ಏನಾಗಿದ್ದೀರಾ? ಆಸ್ಟೆಟಿಷಿಯನ್. ಓ ಯಸ್. ಏನಾದರೂ ಬೇಕಾದರೆ ಯು ಕ್ಯಾನ್ ವಿಸಿಟ್ ನ್ಯೂರಾ ಎಸ್ಥೆಟಿಕ್ಸ್. ಇದು ನಿಖಿತಾ ಮ್ಯಾಮ್ದೇನೆ, ಅವರೇ ನಡೆಸ್ತಾ ಇರೋದು. ಅವ್ರದ್ದು ಮೇಕಪ್ ಸ್ಟುಡಿಯೋ ಕೂಡ ಇದೆ, ಮತ್ತು ಇದು ಕೂಡ ಎಸ್ಥೆಟಿಕ್ಸ್ ಕೂಡ ಇದೆ. ಯು ಕ್ಯಾನ್ ಫ್ರೀಲಿ ಕಮ್ ವೆನ್ ಎವರ್ ಯು ವಾಂಟ್. ಏನಾದರೂ ಬೇಕಾದರೆ ಸ್ಕಿನ್ ಟ್ರೀಟ್ಮೆಂಟು ಇವರು ಇರ್ತಾರೆ, ಮ್ಯಾಮು ಇರ್ತಾರೆ. ದಿಲ್ ಸಜೆಸ್ಟ್ ಯು. ಮಾಡ್ತೀರಾ ತಾನೆ? Yes, please visit our clinic, Neura Aesthetic Clinic. ಥ್ಯಾಂಕ್ ಯು. Thank you. Bye. ಮ್ಯಾಮ್ ಆಲ್ರೆಡಿ ಅವ್ರ ಮೇಕಪ್ ಮುಕ್ಸ್ ಆಗಿತ್ತು, ಫೈನಲ್ ಟಚಪ್ಸ್ ಮಾತ್ರ ಇತ್ತು, ಅದನ್ನು ಕೊಡ್ತಿದ್ದಾರೆ. ಹಾಗೆ ಇನ್ನೂ ಒಂದು ಸ್ವಲ್ಪ ಕಾಂಟರಿಂಗ್ ಬೇಕು ಅಂತ ಹೇಳಿದ್ದಕ್ಕೆ ಅದನ್ನು ಸ್ಟೂಡೆಂಟ್ಸ್ಗೆ ಹೆಂಗೆ ಮಾಡೋದು ಅಂತ ಇಲ್ಲಿ ಗೈಡ್ ಮಾಡಿಕೊಡ್ತಿದ್ದಾರೆ ಸ್ಟೂಡೆಂಟ್ಸ್ಗೆ ಮ್ಯಾಮು. You'll be coming in my YouTube channel. YouTube channel? Yes. Oh, hi. ಏನು ಮಾಡ್ತಾ ಇದ್ದೀರಾ? ಬ್ರಷ್ ಹುಡುಕ್ತಾ ಇದ್ದೀನಿ, ಬ್ಲೆಂಡರ್ ಬಿಡಿಸ್ಬಿಟ್ಟೆ. ಅಲ್ಲ, ಮಾಡೆಲ್ ರೆಡಿ ಇದ್ದಾರೆ ಆಲ್ರೆಡಿ. ಓಪನ್ ಮಾಡಿದ್ರಿ? ನಾನಾ ತುಂಬ ದಿವಸ ಮುಂಚೆನೆ ಮಾಡಿದೆ, ಬಟ್ ಮೊನ್ನೆ ಒಂದು ಮಿನಿ ವ್ಲಾಗ್ ಹಾಕಿದ್ದೆ. ದಿಸ್ ಇಸ್ ಸೆಕೆಂಡ್ ಒನ್ ಐ ಆಮ್ ಡೂಯಿಂಗ್. ಹೀಗೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮಾಡೆಲ್ ರೆಡಿ ಇದ್ದಾರೆ. ಸ್ನೇಹ ಅವರು ಸ್ವಲ್ಪ ಟಚಪ್ ಮಾಡಕ್ಕೆ ಹೋಗ್ತಿದ್ದಾರೆ. ಅಲ್ಲಿದ್ದಾರೆ ನಮ್ಮ ಮಾಡೆಲ್ಲು. ಸ್ಟೂಡೆಂಟ್ಸ್ ಎಲ್ಲ ನೋಡ್ತಾ ಇದ್ದಾರೆ, ಯಾರು ಟಚಪ್ ಮಾಡ್ತಿರೋದು? ಓ, ಮಾಡೆಲ್ಲೇ ಮಾಡ್ಕೊಬಿಡ್ತಾ ಇದ್ದಾರೆ. ಸೂಪರ್. ಓಕೆ, ಬಾಯ್ ಸ್ನೇಹ. ಸೊ ಲಂಚ್ ಮುಗೀತು. ಇವಾಗ ಇಲ್ಲೇ ಇದ್ದೆ ನಿಖಿತಾ ಮ್ಯಾಮ್ ಸ್ಟುಡಿಯೋಲಿ. ಫೈನಲ್ ಹೇರ್ ಸೆಟ್ ಒಂದು ಮಾಡಿಕೊಡ್ಬೇಕಾಗಿತ್ತು.
ಮುಗೀತು, ಎಲ್ಲ ಹೇರ್ ಸೆಟಪ್ ಮುಗೀತು, ಡೆಮೋ ಎಲ್ಲನೂ ಮುಗೀತು, ಮೇಕಪ್ಪು ಮುಗೀತು. ಈಗ ಅವ್ರು ಶೂಟ್ಗೆ ಹೋಗ್ತಾರೆ. ನಾವಿಲ್ಲಿಂದ ಸೆಕೆಂಡ್ ಲೊಕೇಶನ್ಗೆ ಹೊರಡ್ತೀವಿ ನೆಕ್ಸ್ಟ್ ಕೆಲಸಕ್ಕೆ. ನೆಕ್ಸ್ಟ್ ವೆಡ್ಡಿಂಗ್ ಇದೆ ಮಾಗಡಿ ರೋಡಲ್ಲಿ, ಅಲ್ಲಿಗೆ ಇವಾಗ ಹೊರಡದೆ. ಅಲ್ಲಿ ಹೋಗ್ಬಿಟ್ಟು ಅಲ್ಲೇನೇನು ಮಾಡಿದೆ, ಎಷ್ಟು ಜನ ಇದ್ದರು, ಏನೇನು ಹೇರ್ ಸ್ಟೈಲ್ಸ್ ಮಾಡಿದೆ ಎಲ್ಲ ಅಪ್ಡೇಟ್ ಮಾಡ್ತೀನಿ. ಓಕೆ, ಬಾಯ್. ಸರ್ ಹಂಗೆ ಟರ್ನ್ ಆಗ್ತೀರಾ ಒಂದು ನಿಮಿಷ. ಸೊ ಫೈನಲಿ ಸೆಕೆಂಡ್ ಲೊಕೇಶನ್ಗೆ ರೀಚ್ ಆಗಿದ್ದೀನಿ. ಮಮತಾ ಕನ್ವೆನ್ಷನ್ ಹಾಲ್ ಅಂತ ಇದು. ಈಗ ಹೋಗಿ ಇಲ್ಲಿ ಸ್ವಲ್ಪ ನಾನ್ ಬ್ರೈಡಲ್ಸ್ ಇದ್ದಾರೆ, ಸೊ ಅವ್ರನ್ನ ಕ್ವಿಕ್ಕಾಗಿ ರೆಡಿ ಮಾಡೋಣ. ಸೊ ಇದು ನಂದು ಫಸ್ಟು ಹೇರ್ ಸ್ಟೈಲ್ ಮಾಡಿರೋದು. ಇವರು ನನ್ನ ಸೆಕೆಂಡ್ ಕ್ಲೈಂಟ್ ಆಗಿರ್ತಾರೆ. ಇವ್ರಿಗೆ ಪರ್ಟಿಕ್ಯುಲರ್ ಆಗಿ ಸ್ಟ್ರೈಟ್ ಹೇರ್ ಬೇಕು ಅಂತ ಕೇಳಿದರು. ಇವ್ರದ್ದು ಬಿಫೋರ್ ನಾನು ಪಿಕ್ ತೊಗೊಳಕ್ಕೆ ಮರ್ತುಬಿಟ್ಟೆ. ಸೊ ಇವ್ರಿಗೆ ಪ್ರಾಪರಾಗಿ ಕರ್ಲ್ಸ್ ಇರುತ್ತೆ, ಅದನ್ನು ನಾನು ಈ ಥರ ಸ್ಟ್ರೈಟ್ ಮಾಡಿಕೊಟ್ಟಿದ್ದೀನಿ ಅವ್ರಿಗೆ. ಇದು ಇವ್ರದ್ದು ಓವರಾಲ್ ಲುಕ್ ಆಗಿರುತ್ತೆ. ಇವ್ರು ಪರ್ಟಿಕ್ಯುಲರ್ ಆಗಿ ಹೇರ್ ಸ್ಟೈಲ್ ಈ ಥರನೇ ಕರ್ಲ್ಸ್ ಬೇಕು ಅಂತ ಹೇಳಿದರು, ಒಂದು ರೆಫರೆನ್ಸ್ ಕೂಡ ತೋರಿಸಿದ್ರು, ಹಾಗೆ ಮಾಡಿಕೊಟ್ಟಿದ್ದೀನಿ. ಸೊ ಮೇಕಪ್ ಬಂದು ಅವ್ರು ಸೆಲ್ಫ್ ಮಾಡ್ಕೊಂಡಿದ್ದಾರೆ. ಇವರು ನನ್ನ ಥರ್ಡ್ ಕ್ಲೈಂಟ್ ಆಗಿರ್ತಾರೆ, ಮತ್ತು ಇವ್ರಿಗೂ ಕರ್ಲ್ಸ್ ಬೇಕಾಗಿರುತ್ತೆ. ಆದರೆ ಇವ್ರಿಗೆ ಎಕ್ಸ್ಟೆನ್ಷನ್ ಆ್ಯಡ್ ಮಾಡಿದ್ದೀನಿ. ಎಕ್ಸ್ಟೆನ್ಷನ್ ಆ್ಯಡ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇವರು ಕೂಡ ಮೇಕಪ್ ಸೆಲ್ಫ್ ಮಾಡ್ಕೊಂಡಿದ್ದಾರೆ, ಹಾಗೆ ಸ್ಯಾರಿ ಡ್ರೇಪ್ ಮಾಡಿದ್ದೀನಿ. ಇವರು ನನ್ನ ಫೋರ್ತ್ ಕ್ಲೈಂಟ್ ಆಗಿರ್ತಾರೆ, ಮತ್ತು 3 ಜನ ಬ್ರೈಡ್ಸ್ ಫ್ರೆಂಡ್ ಕರ್ಲ್ಸೇ ಬೇಕು ಅಂತ ಕರ್ಲ್ಸ್ ಮಾಡ್ಕೊಂಡಿರ್ತಾರೆ, ಮತ್ತು ಸ್ಯಾರಿ ಡ್ರೇಪ್ ಕೂಡ ಮಾಡಿದ್ದೀನಿ. ಇವ್ರು ಇನ್ನು ಮೇಕಪ್ ಮಾಡ್ಕೊಂಡಿರಲಿಲ್ಲ. ಹಾಯ್ ಗೈಸ್, ಜಸ್ಟ್ ಈಗ ತಾನೇ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಎಲ್ಲ ಆಗಿ ಸೊ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಇವಾಗ ಟೈಮ್ 9:30 ಆಗಿದೆ. ಈಗ ಜಸ್ಟ್ ಮನೆಗೆ ಬಂದೆ, ನಾನು ವರ್ಕ್ ಎಲ್ಲ ಮುಗಿಸಿ. ಬೆಳಗ್ಗೆ 10:30ಗೇನೋ ನಾನು ಸ್ಟುಡಿಯೋ ಹೋಗಿದ್ದು, ನಿಖಿತಾ ಮ್ಯಾಮ್ ಸ್ಟುಡಿಯೋಗೆ. ಅಲ್ಲಿ ಹೇರ್ ಡೆಮೋ ಎಲ್ಲ ಮುಗಿಸಿ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಇದ್ದು, ಫೈನಲ್ ಲುಕ್ ಮೇಕಪ್ ಆಗೋ ತನಕ ಇದ್ದು, ಮತ್ತು ಫೈನಲ್ ಟಚಪ್ ಮುಗಿಸಿ ಅಲ್ಲಿಂದ 3:30 ಹಂಗೇನೋ ಹೊರಟೆ ಸೆಕೆಂಡ್ ಲೊಕೇಶನ್ಗೆ. ಸೆಕೆಂಡ್ ಲೊಕೇಶನ್ ಆಲ್ಮೋಸ್ಟ್ 4:15 ಹಂಗೆ ರೀಚ್ ಆಗಿ ಅಲ್ಲಿ 4 ಜನ ನಾನ್ ಬ್ರೈಡಲ್ಸ್ ಇದ್ದರು. ನನಗೆ 4 ಹೇರ್ ಸ್ಟೈಲ್ಸ್ ಇತ್ತು, ಸ್ಯಾರಿ ಇತ್ತು. 4 ಮುಗಿಸಿ ಅಲ್ಲಿಂದ ಹೊರಟಿ ಆಲ್ಮೋಸ್ಟ್ 8:15 ಹಂಗೇನೋ ಹೊರಟೆ. ಮಾಗಡಿ ರೋಡ್ ಸುಂಕದಕಟ್ಟೆ ಅಲ್ಲಿದ್ದು. ಸೊ ಅಲ್ಲಿಂದ ಬರೋಷ್ಟರಲ್ಲಿ ಇಷ್ಟೊತ್ತಾಯಿತು. ಸೊ ಇವತ್ತಿನ ದಿವಸ ಮುಗ್ದಿದೆ. ಸೊ ನಾಳೆ ಮತ್ತೆ ಬೆಳಗ್ಗೆನೇ ಹೋಗಬೇಕು. ನಾಳೆದೇನೇನಾಗುತ್ತೆ ಅಂತ ನಾನು ಅಪ್ಡೇಟ್ ಕೊಡ್ತೀನಿ. ಸೊ ಇವತ್ತಿಗೆ ಇಷ್ಟೇ. ಈಗ ಊಟ ಮಾಡಿ ಹೋಗಿ ಮಲ್ಕೋಬೇಕು, ಸ್ವಲ್ಪ ರೆಸ್ಟ್ ಬೇಕು. ಬೆಳಗ್ಗೆಯಿಂದ ಮಾಡಿ ತುಂಬ ಟಯರ್ಡ್ ಆಗಿದ್ದೀನಿ. ಓಕೆ ಫೈನ್, ಬಾಯ್. ನೆಕ್ಸ್ಟ್ ನಾಳೆ ಏನಾಗುತ್ತೆ ಅಂತ ಹೇಳ್ತೀನಿ. ಗುಡ್ ನೈಟ್, ಬಾಯ್ ಬಾಯ್. ಹಲೋ, ಗುಡ್ ಮಾರ್ನಿಂಗ್ ಆಲ್. ಸೊ ಆಲ್ರೆಡಿ ಎದ್ದಿದ್ದೀನಿ. ಎದ್ದು ಅರೌಂಡ್ 3 o'clock ನಾನು ಎದ್ದು ರೆಡಿಯಾಗಿ ಕೂತಿದ್ದೀನಿ. ಇಟ್ಸ್ 3:30 ಆಲ್ರೆಡಿ. ಈಗ ಹೊರಡ್ಬೇಕು ನಾನು ವರ್ಕ್ಗೆ. ಮತ್ತು ಇಲ್ಲಿಂದ ಮಾಗಡಿ ರೋಡ್ ಸುಂಕದಕಟ್ಟೆ ಅಲ್ಲಿರೋದು, ಅಲ್ಲಿಗೆ ಹೋಗಬೇಕು. ಆನ್ ಟೈಮ್ ರೀಚ್ ಆಗಬೇಕು. ಸೊ ಇವತ್ತು ಸೇಮ್ ನೆನ್ನೆ ಥರ 4 ನಾನ್ ಬ್ರೈಡಲ್ಸ್ ಇದ್ದಾರೆ. ಅಲ್ಲಿ ಹೋಗಿ, ಸೊ ಇವತ್ತು ಮುಹೂರ್ತಮ್ ಲುಕ್ ಆಗಿರೋದ್ರಿಂದ ಇವತ್ತೆಲ್ಲ ಟ್ರೆಡಿಷ್ನಲ್ ಹೇರ್ ಸ್ಟೈಲ್ಸ್ ಇರುತ್ತೆ. ಸೊ ನೋಡೋಣ, ಇವತ್ತು ಹೋಗಿ ಇವತ್ತು ಏನೇನು ಮಾಡ್ತೀನಿ ಅದು ಮುಗಿಸ್ಕೊಂಡು ಇನ್ನೊಂದು ಕಡೆ ಹೋಗಬೇಕು. ಅಲ್ಲಿ ಏನೇನಾಗುತ್ತೆ ಅಂತ ಎಲ್ಲ ಅಪ್ಡೇಟ್ ಕೊಡ್ತೀನಿ. ಬಾಯ್ ಬಾಯ್. ಹಾಯ್ ಗೈಸ್, ಈಗ ಹೊರಟಿದ್ದೀವಿ. ಆಲ್ಮೋಸ್ಟ್ 3:45 ಏನೋ ಹೊರಟ್ವಿ. ಸೊ ಲೊಕೇಶನ್ ಸ್ವಲ್ಪ ದೂರ ಇರೋದ್ರಿಂದ ಮತ್ತು ನಂದು ಲಗೇಜ್ ಜಾಸ್ತಿ ಇರೋದ್ರಿಂದ ಇವತ್ತು ನನ್ನ ಹಸ್ಬೆಂಡೇ ಡ್ರಾಪ್ ಮಾಡ್ತಿದ್ದಾರೆ ನನಗೆ ಅರ್ಲಿ ಮಾರ್ನಿಂಗ್. ಯೂಶಲಿ ಲಗೇಜ್ ಜಾಸ್ತಿ ಇದ್ದಾಗ ಅಥವಾ ಲೊಕೇಶನ್ ದೂರ ಇದ್ದೆ ಅಥವಾ ಜನ ಇದ್ದರೆ ನನ್ನ ಜೊತೆ ಬೇರೆ ಯಾರಾದರೂ ಎಕ್ಸ್ಟ್ರಾ ಹೇರ್ ಸ್ಟೈಲ್ಗೆ ಅಥವಾ ಮೇಕಪ್ಸ್ಗೆ ಅಥವಾ ಕ್ಲೈಮೇಟ್ ಸರಿ ಇಲ್ಲ, ಮಳೆ ಬಂದರೆ ಲಾಸ್ಟ್ ಅಥವಾ ಕ್ಯಾಬ್ ಆಟೋ ಏನೂ ಸಿಗದೆ ಇದ್ದರೆ ಯೂಶಲಿ ಮುಂಚೆನೇ ಮಾತಾಡ್ಕೊಂಡಿರ್ತೀವಿ ಹೀಗೆ ಹೋಗ್ಬೇಕಾಗತ್ತೆ ಅನ್ನೋ ಥರ. ಸೊ ಅವರು ಇವತ್ತು ನನ್ನ ಜೊತೆ ಪಿಕಪ್ ಡ್ರಾಪ್ ಮಾಡ್ತಾ ಇದ್ದಾರೆ. ಹಸ್ಬೆಂಡ್ ಡ್ಯೂಟೀಸ್ ಮಾಡ್ತಿದ್ದಾರೆ. ಕಾಣಿಸಲ್ಲ ಅಷ್ಟು ಬೆಳಕಿರೋದ್ರಿಂದ ನಾನೇ ಇನ್ನೊಂದು ಫೋನ್ ಟಾರ್ಚ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಆನ್ ಟೈಮ್ಗೆ ರೀಚ್ ಆಗಬೇಕು. ರೀಚ್ ಆಗಿ ಇಟ್ಸ್ ಆಲ್ರೆಡಿ 4:15 ಆಗಿದೆ. ಇನ್ನೊಂದು ಹಾಫ್ ಆನ್ ಅವರ್ 45 minutes ರೀಚ್ ಆಗ್ತೀವಿ. ಮತ್ತೆ ವರ್ಕ್ ಸ್ಟಾರ್ಟ್ ಮಾಡ್ಕೊಳ್ಳೋದೆ.
ನೆನ್ನೆದು ವಿಡಿಯೋಸ್ ಎಲ್ಲ ತೊಗೊಂಡಿದ್ದೀನಿ, ಏನೇನು ಹೇರ್ ಸ್ಟೈಲ್ಸ್ ಎಲ್ಲ ಮಾಡಿದ್ದೀನಿ ಅಂತ ಎಲ್ಲ ಅಪ್ಲೋಡ್ ಮಾಡ್ತೀನಿ. ಇವತ್ತಿಂದು ಏನೇನು ಮಾಡ್ತೀನಿ, ಏನೇನಿದೆ ಅಂತ ಎಲ್ಲ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಬಾಯ್ ಬಾಯ್, ಥ್ಯಾಂಕ್ ಯು. ಇದು ಜುಲೈ 5th ಅರ್ಲಿ ಮಾರ್ನಿಂಗ್ ಆಗಿರುತ್ತೆ. ನಾನು ಲೊಕೇಶನ್ಗೆ 5 o'clock ಎಲ್ಲ ರೀಚ್ ಆಗಿದ್ದೆ. ಕ್ಲೈಂಟ್ಸ್ ಎಲ್ಲ 5ಗೆ ಬನ್ನಿ ಅಂತ ಹೇಳಿದ್ರು. ನಮ್ಮ ಕ್ಲೈಂಟ್ಗೆ ಈ ಥರನೇ ಹೇರ್ ಸ್ಟೈಲ್ ಬೇಕು ಅಂತ ರೆಫರೆನ್ಸ್ ತೋರಿಸಿದ್ರು. ಈ ಥರ ಬ್ರೇಡ್ ಬೇಕು ಮತ್ತು ಕೆಳಗೆ ಲೇಸ್ ಹಾಕಿ ಲೋಟಸ್ ಹಾಕಬೇಕಿತ್ತು. ಮೇಲೂ ಕೂಡ ಮಲ್ಗೆ ದಿಂಡು ಮತ್ತು ಮಧ್ಯದಲ್ಲಿ ಲೋಟಸ್ ಬೇಕಿತ್ತು ಅಂತ ಪರ್ಟಿಕ್ಯುಲರ್ ಆಗಿ ಹೇಳಿದರು. ಇದು ಇವ್ರದ್ದು ಓವರ್ ಆಲ್ ಲುಕ್ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅವ್ರಿನ್ನ ಮೇಕಪ್ ಮಾಡ್ಕೊಂಡಿರಲಿಲ್ಲ, ಸೊ ಮೇಕಪ್ ಎಲ್ಲ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಇವರು ಬ್ರೈಡ್ ಕಸಿನ್ ಸಿಸ್ಟರ್ ಆಗಿರ್ತಾರೆ. ಇವರು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿದರು, ಹಿಂದೆ ಪ್ಲೇನ್ ಬ್ರೇಡ್ ಇದ್ದರೆ ಓಕೆ ನನಗೆ, ಆದರೆ ಫ್ರಂಟಲ್ಲಿ ನನಗೆ ಮೆಸ್ಸಿ ಬೇಕು ಅಂತ ಹೇಳಿದರು. ಚಿಕ್ಕ ಚಿಕ್ಕ ಕರ್ಲ್ಸ್ ಬೇಕು ಅಂತ. ಅವ್ರು ಹೆಂಗೆ ಬೇಕೋ ಹಾಗೆ ಮಾಡಿ. ನನ್ನ ವರ್ಕ್ ಎಲ್ಲನೂ ಮುಗೀತು ಫಸ್ಟ್ ಲೊಕೇಶನ್ಲಿ. ಸೊ ಇವಾಗ ಸೆಕೆಂಡ್ ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಇವಾಗ ಟೈಮ್ 8:30 ಆಗಿದೆ. ಸೊ ಅಲ್ಲಿ ರೀಚ್ ಆಗೋಷ್ಟ್ರಲ್ಲಿ 9:45 ಆಗ್ಬೋದು. ಹೋಗ್ತಾ ಇದ್ದೀವಿ. ಇದು ಹೊಸ ರೋಡ್ ಅಲ್ಲ, ತುಂಬ ಚೆನ್ನಾಗಿದೆ. ಯಾವಾಗ ಆಗಿದ್ದು? ಓಕೆ ಓಕೆ. ಮಾಗಡಿ ರೋಡ್ ಟು ಚಲಘಟ್ಟ, ಮೈಸೂರು ರೋಡಾ? ಓಕೆ ಓಕೆ ಫೈನ್. ಸರಿ, ಸೆಕೆಂಡ್ ಲೊಕೇಶನ್ ರೀಚ್ ಆಗಿ ಅಲ್ಲಿ ಮೇಕಪ್, ಹೇರ್, ಸ್ಯಾರಿ 3 ಇದೆ. ಅದು ಮುಗಿಸ್ಕೊಂಡು ಅಲ್ಲಿದ್ದೂ ಫೋಟೋ ವಿಡಿಯೋ ಏನಿದೆ ಅಪ್ಲೋಡ್ ಮಾಡ್ತೀನಿ. ಈಗ ತಾನೇ ಜಸ್ಟ್ ನಂದು ಬ್ರೇಕ್ಫಾಸ್ಟ್ ಆಯಿತು, ನನ್ನ ಹಸ್ಬೆಂಡ್ದು ಬ್ರೇಕ್ಫಾಸ್ಟ್ ಆಗಿಲ್ಲ ಇನ್ನು. ಒಂದು ಎಲ್ಲಾದರೂ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಗೋದು. ಇವ್ರ ಹೆಸರು ಫರಾನಾ ಅಲಿ ಮ್ಯಾಮ್ ಅಂತ. ಇವ್ರು ನನಗೆ ಸ್ಪೆಷಲ್ ಕ್ಲೈಂಟೇ ಆಗಿರ್ತಾರೆ, ಯಾಕಂದರೆ ಇವ್ರು ನನ್ನ ಮಗನ ಪ್ರೀವಿಯಸ್ ಸ್ಕೂಲಲ್ಲಿ ಪ್ರಿನ್ಸಿಪಲ್ ಆಗಿದ್ದರು. ಇವತ್ತು ಅವ್ರ ಮಗಳ ಬರ್ಡೇಗಂತ ರೆಡಿ ಆಗಿದ್ರು. ಲಾಸ್ಟ್ ಮೂಮೆಂಟಲ್ಲಿ ನನಗೆ ಕಾಲ್ ಮಾಡಿ, ಮ್ಯಾಮ್ ನೀವು ಬಂದು ಪ್ಲೀಸ್ ಮಾಡಿಕೊಡಿ ಅಂತ ಹೇಳಿದರು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. Hi all, this is Anvita madam. She is very comfortable with, she is doing very good makeup and hairstyle. Please connect with her. Thank you. ನಿಮ್ಗೆ ಹೆಂಗೆ ಅನಿಸ್ತು ಮ್ಯಾಮ್? ಹೌ ಡಿಡ್ ಯು ಫೀಲ್? Ma'am, I feel very much comfortable with you and I like your makeup, I like your style and all. ಥ್ಯಾಂಕ್ ಯು. ಹೆಲೋ, ವೆಲ್ಕಮ್ ಬ್ಯಾಕ್. ಸೊ ಈಗ ತಾನೇ ಎಲ್ಲ ಕಂಪ್ಲೀಟ್ ಆಯಿತು ವರ್ಕು. ಸೆಕೆಂಡ್ ಲೊಕೇಶನ್ದು ಮುಗೀತು. ಲಗೇಜ್ ಎಲ್ಲ ಇಟ್ಕೊಂಡು ರೆಡಿಯಾಗಿದ್ದೀನಿ ಮನೆ ಹೋಗೋಕ್ಕೆ. ಸೊ ಡನ್ ಫಾರ್ ದ ಡೇ. ಮನೆಗೆ ಹೋಗಿ ಇವಾಗ ಫ್ರೆಶ್ ಅಪ್ ಆಗಿ ಚೆನ್ನಾಗಿ ಮಲ್ಕೋಬೇಕು. ಫಸ್ಟು ನಿದ್ದೆ ಇಲ್ಲ. 3 o'clock ಎದ್ದು ಓಡಾಡಿ ಕೆಲಸ ಮುಗಿಸಿ ಇವಾಗ ತಾನೇ ಕೆಳಗೆ ಬಂದೆ. ವೇಟಿಂಗ್ ಫಾರ್ ಮೈ ಹಸ್ಬೆಂಡ್. ಅವ್ರು ಬಂದಿದ ತಕ್ಷಣ ಮನೆಗೆ ಹೋಗೋದು ಅಷ್ಟೇ. ಮುಗೀತು ಒಂದು 2 ದಿವಸದು ವಿಡಿಯೋ ವ್ಲಾಗ್ ಮುಗೀತು ಇಲ್ಲಿಗೆ. ಇನ್ನೇನಿದ್ರು ಮನೇಲಿ ಹೋಗಿರೋದು ಅಷ್ಟೇ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಆಫ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಗೈಸ್. ಹಾಗೆ ಇನ್ನೊಂದು ಹೇಳಕ್ಕೆ ಮಾಡ್ತೆ, ಇಫ್ ಯು ಗೈಸ್ ಲೈಕ್ ಮೈ ವಿಡಿಯೋಸ್, ಇಷ್ಟ ಆದರೆ ಅಥವಾ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಏನಾದರೂ ಇದ್ದರೆ ಪ್ಲೀಸ್ ಫೀಲ್ ಫ್ರೀ ಟು ಕಮೆಂಟ್ ಮೀ. ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್ ಬಾಯ್.